ಮೂರನೇ ಕಣ್ಣು ಯಾಕೆ ಎಲ್ರಿಗೂ ಓಪನ್ ಆಗಲ್ಲ? ಕುಂಡಲಿನಿ ಯಾಕೆ ಎಲ್ರಿಗೂ ಹೊರಗೆ ಬರಲ್ಲ? ಮೂರನೇ ಕಣ್ಣಿದೆಯಾ? ಸುಮಾರು ಜನಕ್ಕೆ ಓಪನ್ ಆಗಿದೆಯಾ? ಆಗಿದೆ. ಕುಂಡಲಿನಿ ಇದೆಯಾ? ಸುಮಾರು ಜನಕ್ಕೆ ಹೊರಗಡೆ ಬಂದಿದೆಯಾ? ಯಾಕೆ ಅವರಿಗೆ ಬರುತ್ತೆ, ಯಾಕೆ ಎಲ್ರಿಗೂ ಬರಲ್ಲ? ಎಲ್ಲಾ ಜನಗಳು ಯಾಕೆ ಮೂರನೇ ಕಣ್ಣು ಓಪನ್ ಆಗಲ್ಲ? ಮೂರನೇ ಕಣ್ಣು ಅಂತ ಅನ್ನೋದು ಆಧ್ಯಾತ್ಮದ ಕಣ್ಣು. ಏನು ಹಂಗಂದ್ರೆ ಸ್ಪಿರಿಚುವಲ್ ಫೀಲ್ಡ್ ಅಲ್ಲಿ ಯಾರು ತುಂಬಾ ಹೈಯರ್ ಲೆವೆಲ್ಗೆ ಹೋಗ್ತಾರೆ ಅವರಿಗೆ ನಿಮ್ಮನ್ನು ನೀವು ಒಳಮುಖವಾಗಿ ಯಾವಾಗ ನೀವು ತಗೊಂಡೋಗ್ತೀರಾ, ನಾವು ಹೊರಮುಖವಾಗಿದ್ದೀವಿ. ಪಂಚ ಇಂದ್ರಿಯಗಳು ಭಗವಂತ ಸೃಷ್ಟಿ ಮಾಡಿರುವ ಲೋಕದಲ್ಲಿರುವ ಮಾಯಾವಸ್ತುಗಳ ಜೊತೆಗೆ ಸೇರ್ಕೊಂಡಿದೆ. ಇದನ್ನು ಬಿಟ್ಟು ಯಾವಾಗ ಒಳಮುಖವಾಗಿ ಹೋಗ್ತೀರಾ ಆವಾಗ ನಿಮ್ಮನ್ನು ಅದು ತೋರಿಸ್ಕೊಳ್ಳುತ್ತೆ, ನಿಮ್ಮ ಒಳಗಿರೋ ಭಗವಂತನ ತೋರಿಸ್ಕೊಳ್ಳುತ್ತೆ, ಆಧ್ಯಾತ್ಮ ಚಿಂತನೆಯನ್ನು ಬೆಳೆಸುತ್ತೆ. ಇದೆಲ್ಲ ಯಾರಿಗೆ ಹೆಚ್ಚಿರುತ್ತೆ ಅವರಿಗೆ ಮೂರನೇ ಕಣ್ಣು ಓಪನ್ ಆಗುತ್ತೆ. ಲೋಕಲೌಕಿಕ ಜೀವನದಲ್ಲಿ ಆಸಕ್ತಿ ಇಲ್ಲದೆ ಇರುವಾಗ ಮೂರನೇ ಕಣ್ಣು ಕೆಲಸ ಮಾಡಕ್ಕೆ ಶುರು ಆಗುತ್ತೆ. ಲೋಕಲೌಕಿಕ ಜೀವನಗಳಲ್ಲಿ ಆಸಕ್ತಿ ಯಾವಾಗ ಬರುತ್ತೆ? ಆಸೆ ಹೆಚ್ಚಿದ್ದಾಗ. ಆಸೆ ಏನಕ್ಕಿದೆ? ನೆರವೇರಿಸದೇ ಇರೋ ಆಸೆಗಳನ್ನು ಹೊತ್ಕೊಂಡು ಬಂದಿದ್ದೀವಿ. ಅದರಿಂದ ಇದೆಲ್ಲ ಯಾವಾಗ ಕಮ್ಮಿ ಆಗುತ್ತೆ ಆವಾಗ ಒಳಮುಖವಾಗಿ ಹೋಗಕ್ಕೆ ಶುರು ಮಾಡ್ತೀವಿ. ಆವಾಗ ಈ ಕಣ್ಣು ಓಪನ್ ಆಗುತ್ತೆ. ಇದು ಓಪನ್ ಆದಾಗ ಒಳ ಹೋಗಕ್ಕೆ ಸಾಧ್ಯ. ಇದು ಓಪನ್ ಆಗೋಗ್ತೀವಿ. ಇದು ಭಂಡಾರ. 10% ಆಫ್ ದಿ ಬ್ರೈನ್ ಪವರ್ನ ಯೂಸ್ ಮಾಡ್ತಾ ಇದ್ದೀರಾ. ಮೆಮರಿ, ಬ್ರೈನ್ ನಲ್ಲಿರೋ ಮೆಮರಿನಲ್ಲಿ 10% ಮಾತ್ರ ಇವಾಗ ಯೂಸ್ ಮಾಡ್ತಾ ಇದ್ದೀವಿ. ಈ 10% ಅಲ್ಲಿ ಇಷ್ಟೊಂದು ವಂಡರ್ಸ್ ಕ್ರಿಯೇಟ್ ಮಾಡ್ತೀವಿ. ಈ ಮೂರನೇ ಕಣ್ಣು ಓಪನ್ ಆಗ್ತದೆ, ಎಂಟೈರ್ ಟ್ರೆಷರ್ ಇಲ್ಲಿ ಓಪನ್. ಈ ಟ್ರೆಷರ್ ಯಾವುದು ಅಂದ್ರೆ ಎಷ್ಟೋ ಜನ್ಮಗಳಲ್ಲಿ ಏನ್ ಮಾಡಿರ್ತೀವಿ, ಅದರಿಂದ ಏನು ನಾಲೆಡ್ಜ್ ಗೈನ್ ಮಾಡಿದ್ವಿ ಅದು ಒಳಗಡೆ ಸೇರ್ಕೊಂಡಿದೆ. ಅದು ಓಪನ್ ಆಗುತ್ತೆ. ಸೊ ಆಧ್ಯಾತ್ಮದಲ್ಲಿ ತುಂಬಾ ಆಳವಾಗಿ ಇಳಿಯೋರಿಗೆ ಇದು ಓಪನ್ ಆಗುತ್ತೆ. ಕುಂಡಲಿನಿಯೂ ಸಹ ಹಂಗೇನೆ. ಯಾರ ಆಧ್ಯಾತ್ಮದಲ್ಲಿ ಹೆಚ್ಚು ತಮ್ಮನ್ನು ಅಳವಡಿಸ್ಕೊಂತಾರೆ, ತೊಡಗ್ತಾರೆ, ಅವರಿಗೆ ಆಟೋಮೆಟಿಕ್ ಆಗಿ ಕುಂಡಲಿನಿ ಹೊರಗೆ ಬರುತ್ತೆ. ಸಾಧಾರಣ ಮನುಷ್ಯರು ಲೌಕಿಕ ಜೀವನದಲ್ಲಿ ಮಾಯಾಲೋಕದಲ್ಲಿ ತಮ್ಮನ್ನ ಸೇರಿಸ್ಕೊಂಡಿರುವಾಗ ಇವುಗಳು ಯಾವುದು ಕೆಲಸ ಮಾಡಲ್ಲ.